ಧನ್ಕರ್ ರಾಜೀನಾಮೆಯ ನಂತರದಲ್ಲಿ ಈಗ ಮುಂದೆ ಯಾರು ಅನ್ನೋದರ ಬಗ್ಗೆ ಚಿಂತನೆಗಳಾಗ್ತಾ ಇದೆ. ಹಲವಾರು ಹೆಸರುಗಳು ಕೂಡ ಈ ನಡುವಲ್ಲಿ ಕೇಳಿ ಬರ್ತಾ ಇದೆ. ಮೊನ್ನೆ ರಾಜೀನಾಮೆ ನೀಡೋ ಮುನ್ನ ರಾಷ್ಟ್ರಪತಿ ಭವನಕ್ಕೆ ಅನಿರೀಕ್ಷಿತವಾಗಿ ಧನ್ಕರ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಸಿಬ್ಬಂದಿಯನ್ನ ಭೇಟಿ ಮಾಡಿದ್ದು ತಬ್ಬಿಬ್ಬುಗೊಂಡಿದ್ದಾರಂತೆ. ರಾಷ್ಟ್ರಪತಿಗಳ ಜೊತೆಗೆ ಚರ್ಚಿಸಿದ ಬಳಿಕ ರಾಜೀನಾಮೆ ನೀಡಿರುವುದಾಗಿ ಗೊತ್ತಾಗಿದೆ. ಇನ್ನು ಮುಂದಿನ ಬಿಹಾರ ಎಲೆಕ್ಷನ್ ದೃಷ್ಟಿಯಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಅಚ್ಚರಿಯ ವ್ಯಕ್ತಿಯನ್ನ ಕಣಕ್ಕಿಳಿಸುವ ಸಾಧ್ಯತೆಯೂ ಕೂಡ ಇದೆ. ಭಾರತ ರತ್ನ ಪುರಸ್ಕೃತ ಕರ್ಪೂರಿ ಠಾಕೂರ್ ಅವರ ಪುತ್ರ ರಾಮನಾಥ್ ಠಾಕೂರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅತ್ಯಂತ ಹಿಂದುಳಿದ ಸಮಾಜಕ್ಕೆ ರಾಮನಾಥ್ ಠಾಕೂರ್ ಅವರ ಹೆಸರು ಕೂಡ ಇದೆ. ಇನ್ನು ಬಿಜೆಪಿ ಅಧ್ಯಕ್ಷ ನಡ್ಡಾ, ರಾಜ್ಯಾಧ್ಯಕ್ಷ, ರಾಜಸ್ಥಾನದ ಮಾಜಿ ಸಿಎಂ ವಸುಂಧರಾ ರಾಜೆ, ಬಿಹಾರ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್, ಹೀಗೆ ಹಲವರ ಹೆಸರು ಕೂಡ ಇದೆ. ಈ ಮಧ್ಯೆ ಧನ್ಕರ್ ರಾಜೀನಾಮೆ ಅನುಮಾನಾಸ್ಪದವಾಗಿದ್ದು ಈ ಬಗ್ಗೆ ಪ್ರಧಾನಿ ಮೋದಿ ಉತ್ತರಿಸಬೇಕು ಅಂತ ಖರ್ಗೆ ಅವರು ಒತ್ತಾಯಿಸಿದ್ದಾರೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಇಷ್ಟೇ ಅವಧಿಯೊಳಗೆ ಚುನಾವಣೆ ನಡೆಸಬೇಕು ಅಂತ ಏನಾದರೂ ಇದೆಯಾ ಸರ್? ಟೆಕ್ನಿಕಲಿ ಆಸ್ ಅರ್ಲಿ ಆಸ್ ಪಾಸಿಬಲ್ AS ಇದು ಅಂತ ಅಲ್ಲಿರೋದು. ಬಟ್ ಒಂದು 60 ದಿನದಲ್ಲಿ ಮಾಡ್ತಾರೆ ಅಂತ ಒಂದು ಲಿಖಿತವಾಗಿರುವಂಥದ್ದು ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಇದೆ. ಬಟ್ ಅದನ್ನು ಎಷ್ಟು ಬೇಗನೋ ಅಷ್ಟು ಬೇಗ ಮಾಡ್ಕೊಳ್ಳೋದು ಉತ್ತಮ. ಏಕೆಂದರೆ ಉಪರಾಷ್ಟ್ರಪತಿಗಳಿಂದ ಏನು ಲಾಭ? ಹುದ್ದೆ ಯಾಕೆ ಬೇಕು? ಏನಕ್ಕೆ ಬೇಕು ಇನ್ನೊಂದು ಹುದ್ದೆ? ಸುಮ್ಮನೆ ಕೆಲಸವಿಲ್ಲ, ಕಾರ್ಯವಿಲ್ಲ, ಅದಕ್ಕೊಂದು ಮನೆ, ಅದಕ್ಕೊಂದಷ್ಟು ಆಫೀಸು, ಅದಕ್ಕೊಂದಷ್ಟು ಖರ್ಚು ವೆಚ್ಚಗಳು, ಏನಕ್ಕೆ ಬೇಕು? ಇವೆಲ್ಲ ಬ್ಯಾಕಪ್ ಮೆಷರ್ಗಳು. ಸ್ಪೀಕರ್ ಅಂತಿದ್ದಾಗ ಡೆಪ್ಯೂಟಿ ಸ್ಪೀಕರ್ ಅಂತಂದರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಶೂನ್ಯತೆ ಬರಬಾರ್ದು. ಎಟ್ ಎನಿ ಕಾಸ್ಟ್, ಎಟ್ ಎನಿ ಪಾಯಿಂಟ್ ಆಫ್ ಟೈಮಲ್ಲಿ ಬರ್ಕೂಡ್ದು ಸಾಂವಿಧಾನಿಕ ಹುದ್ದೆಗಳಿಗೆ. ಅಂದರೆ ಯಾರೂ ಇಲ್ಲ, ಅಬ್ಬೆಪಾರಿ ಹುದ್ದೆ ಅದು ಅಂತ ಅನ್ನಿಸ್ಕೊಳ್ಳೋಂಗಿಲ್ಲ. ಹಾಗಾಗಿ ಬ್ಯಾಕಪ್ಸ್ ಇವೆಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ, ಸಂವಿಧಾನದಲ್ಲಿ ಮಾಡಿರೋ ಆಲೋಚನೆಗಳು ಅದು ಎಲ್ಲ ದೇಶಗಳಿಗೂ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ವೈಸ್ ಪ್ರೆಸಿಡೆಂಟಿನ ಅಂದರೆ ಅಲ್ಲಿಯ ಉಪಾಧ್ಯಕ್ಷ JD ವ್ಯಾನ್ಸ್ ಏನಿದ್ದಾರೆ, ಈಗ ಅವರು ಏನವ್ರದ್ದು ನಿರ್ದಿಷ್ಟ ಕೆಲಸ ಏನು? ಅವ್ರಿಗೂ ಇದೇ ಥರ ಅಲ್ಲಿ ಸೆನೆಟ್ಟಲ್ಲಿ ಬ್ಯಾಲೆನ್ಸಿಂಗ್ ಓಟು ಹಾಕಕ್ಕೆ ಅವ್ರಿಗೂ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ ಅವ್ರಿಗೂ. ಹಾಗಾಗಿ ಇಲ್ಲೂ ಮಾಡಿದ್ದಾರೆ. ಸೊ ಇದರಿಂದ ಇಷ್ಟೇ ಅಂತಿಲ್ಲ, ಜನರಲಿ 2 ತಿಂಗಳಲ್ಲಿ ಮುಗಿಸ್ತಾರೆ ಎಲ್ಲನೂ ಕೆಲಸ. ಈಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಬೇಕು ಅಂತಂದ್ರೆ ಮುಂಚಿತವಾಗಿ ಅವರ ಅಪಾಯಿಂಟ್ಮೆಂಟ್, ಜನರಲಿ ರಾಷ್ಟ್ರಪತಿಗಳನ್ನು ಯಾರು ಭೇಟಿ ಮಾಡಬೇಕಾದ್ರೂ ಮುಂಚಿತವಾದ ಅಪಾಯಿಂಟ್ಮೆಂಟ್ ಇರಬೇಕು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟ್ರುವೇ ನಾನೇ ಮೇಡಮ್ ಹೆಸರು ಹೇಳಿದ್ದು ಅಂತ ಹೇಳ್ಬಿಟ್ಟು ಇದಾರಾ ಅಂತ ಮುಟ್ಟಿಗೆ ನಡ್ಕೊಂಡು ಒಳಗೋಗೋಕ್ಕಾಗಲ್ಲ, ಅಲ್ಲಿ ಆಗಬಾರ್ದದು. ಇದಾಗಿದೆಯಂತೆ, ಇಟ್ಸ್ ಆಲ್ ರೈಟ್, ಗೊತ್ತಿರೋರು, ಆದ್ದರಿಂದ ಮ್ಯಾನೇಜ್ ಆಗಿದೆ, ತೊಂದರೆ ಇಲ್ಲ. ಆಲ್ ರೈಟ್, ಬಲಾಬಲ ಇದ್ದಂಗಿದೆ NDAಗೆ ಸದ್ಯಕ್ಕೆ, ಲೋಕಸಭೆ ಮತ್ತು ರಾಜ್ಯಸಭೆ ಲೆಕ್ಕಾಚಾರಗಳನ್ನು ಎರಡನ್ನೂ ತೊಗೊಂಡ್ರೆ. ಹಾಗಾಗಿ ಅವರ ಅಭ್ಯರ್ಥಿನೇ ಆಯ್ಕೆ ಆಗಬಹುದು. ಯಾರನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆ ಆಬ್ವಿಯಸ್ಲಿ ಅವ್ರಿಗೆ ಸರಿ, ಅವ್ರಿಗೆ ಬೇಕು ಅನ್ನಿಸ್ತವ್ರನ್ನ ಯಾರನ್ನೋ ಮಾಡ್ಕೋತಾರೆ. ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ವಿಪಕ್ಷಗಳು ಮಾಡುತ್ತಿರುವ ಹೋರಾಟ ಈಗ ಒಂದು ಹೊಸ ತಿರುವು ಪಡ್ಕೊಂಬಿಟ್ಟಿದೆಯಂತೆ. ಲೋಕಸಭೆ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ, 24ರ ಲೋಕಸಭಾ ಚುನಾವಣೆ ವೇಳೆ ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಕಳ್ಳಾಟವಾಗಿದೆ. ಪ್ರಾಬ್ಲಮ್ ಏನಿದು ಅಂತಂದರೆ ನನಗೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ತನ್ನ ಯುದ್ಧವನ್ನು ಎಲೆಕ್ಷನ್ ಕಮಿಷನ್ ಮತ್ತು ಕೇಂದ್ರ ಸರ್ಕಾರ ಅಥವಾ BJP ಅಥವಾ ನರೇಂದ್ರ ಮೋದಿ ಮೇಲೆ ಮಾಧ್ಯಮದ ಮೂಲಕ ಮಾಡ್ತಾರೆ ತನ್ನ ಯುದ್ಧವನ್ನು. ಅದು ಸತ್ಯವೋ ಸುಳ್ಳೋ, ಅದಕ್ಕೆ ದಾಖಲೆ ಇದೆಯೋ ಇಲ್ಲವೋ ಅವ್ರ ಹತ್ರ, ಬಟ್ ಯುದ್ಧ ಮಾಡಿಬಿಡ್ತಾರೆ ಅವರು. ಆರಂಭ ಅಲ್ರಿ, ಯುದ್ಧ ಮಾಡ್ತಾರೆ ಅಂದರೆ ಆರಂಭ ಅಂತೆ, ಯುದ್ಧ ಮಾಡ್ತಾರೆ ಅವರು. ಆದರೆ ಪ್ರಾಬ್ಲಮ್ ಏನಾಗಿದೆ, ನನ್ನಂಥವನಿಗೆ ಪ್ರಾಬ್ಲಮ್, ಬೇರೆಯವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಸೇರಿ ಹೇಳ್ತಾ ಇರೋದು ನಾನು. ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಹೇಗೆ ಬಿಹೇವ್ ಮಾಡ್ತಿದೆ ಅಂತಂದರೆ, ಆ ಯುದ್ಧವನ್ನು ಮಾಧ್ಯಮಗಳು ನಡೆಸಬೇಕು ಅನ್ನೋ ಥರ ನಿರೀಕ್ಷೆ ಮಾಡ್ದಂಗಿದೆ. ಒಳ್ಳೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಗುವನ್ನು ಮುದ್ದಾಡೋ ಥರ ಮುದ್ದಾಡ್ತಿರುತ್ತೆ. ನೋಟಿಸು, ಸ್ಟೇಟ್ಮೆಂಟು, ಒಂದು ಹೇಳಿಕೆ ಮುದ್ದಾಡುತ್ತೆ. ಸೊ ಅಲ್ಟಿಮೇಟ್ಲಿ ಮೀಡಿಯಾ ಏನೋ ಆಗೋಗಿದೆ ಅನ್ನೋ ಥರ ಯುದ್ಧ ಮಾಡೋ ಥರ. ಯಾಕೆ ಮಾಡಬೇಕು? ಘನತೆ, ಗಾಂಭೀರ್ಯ ಮತ್ತು ಮಾನ ಮರ್ಯಾದೆ, ನಾಚಿಕೆ ಅನ್ನೋದಿದ್ರೆ ಸರ್ಕಾರ ಕ್ರಮ ತಗೋಬೇಕು, ಎಲೆಕ್ಷನ್ ಕಮಿಷನ್ ಕ್ರಮ ತಗೋಬೇಕು ರಾಹುಲ್ ಗಾಂಧಿ ಮೇಲೆ. ಅದನ್ನು ಬಿಟ್ಟು ಮಾಧ್ಯಮಗಳ ಮೂಲಕ ಯುದ್ಧ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕ ಈ ಯುದ್ಧ ನಡೀಬೇಕು. ಈ ಥರದ ಹಲವಾರು ವಿಚಾರಗಳಲ್ಲಿ, ಪರ್ಟಿಕ್ಯುಲರ್ಲಿ ಈ ವಿಚಾರದಲ್ಲಿ, ಎಲೆಕ್ಷನ್ ವಿಚಾರ. ಕಳ್ಳಾಟ ಆಯಿತು ಮಹಾರಾಷ್ಟ್ರದಲ್ಲಿ,
ಮಹಾರಾಷ್ಟ್ರದಲ್ಲಿ ರಿಗ್ ಆಗೋಗಿದೆ, ಮೋಸ ಆಗೋಗಿದೆ. ಇಟ್ಸ್ ದ ಶೇಮ್ ಆನ್ ಎಲೆಕ್ಷನ್ ಕಮಿಷನ್. ಇದನ್ನೇ ಯಾರು ನನ್ನಂಥವನೊಬ್ಬ ಒಂದು ಸಣ್ಣ ತಪ್ಪನ್ನು ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಹಾ ಹುಲಿ, ಸಿಂಹ, ಚಿರತೆಗಳು, ಚೀತಾಗಳ ಥರ ಬಿದ್ದುಬಿಡ್ತಾರೆ ಎಲೆಕ್ಷನ್ ಕಮಿಷನ್ ಅವ್ರು ನಮ್ಮ ಮೇಲೆ. ನೋಟಿಸ್ ಕೊಟ್ಟಿದ್ದೇನು, ಒಬ್ಬ ಆಫೀಸರ್ನ ಇಲ್ಲಿ ಕಳಿಸೋದೇನು, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋನದೇನು ಅಂತ. ಹಾಯ್ ನಿಮ್ಮ ಉತ್ತರಪ್ಪ ಕುಮಾರಪ್ಪ ವರ್ಷಕ್ಕೆ ಇಷ್ಟು ಬೆಂಕಿ ಹಾಕ. ಎಲೆಕ್ಷನ್ ಕಮಿಷನ್ ಅಂತೆ ನರ ಬೆನ್ಮೂಳ ಇಲ್ಲದೆ ಇರೋ ಎಲೆಕ್ಷನ್ ಕಮಿಷನ್ ಹಂಗಾರೆ. ಇಲ್ಲಿ ನೀವು ಕ್ರಮ ತಗೊಳ್ಳಿ. ಇಲ್ವಾ ಅವ್ರು ಹೇಳಿದ್ದು ಸರಿ ಅಂತೇಳಿ. ಎರಡರಲ್ಲೊಂದು ಆಗಬೇಕು. ಚೆನ್ನಾಗಿದೆ ಇವ್ರದ್ದು ಆಟಗಳು. ಇಲ್ಲಿ ನಡಿಬೇಕಂತ. ಕರ್ನಾಟಕದಲ್ಲೂ ನಡೆದಿದೆಯಂತೆ ಒಂದು ಲೋಕಸಭಾ ಚುನಾವಣೆ. ಕೇಂದ್ರ ಕ್ಷೇತ್ರ ತಗೊಂಡು ಅಧ್ಯಯನ ಮಾಡಿದಾರಂತೆ ರಾಹುಲ್ ಗಾಂಧಿ. ಹಾಗಾಗಿ ಅದನ್ನು ಹೇಳ್ತೀವಿ, ಹೇಳಬೇಕು. ಒಳ್ಳೆ ಕಥೆ ಐತಲ್ಲ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಕಳ್ಳಾಟಗಳಾಗಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದು ಇರಲಿಕ್ಕೆ ಸಾಧ್ಯವೋ? ಸಾಧ್ಯ ಇಲ್ಲ. ಹೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ಅದೇನೇ ಇದು ವೋಟಿಂಗ್ ಮೆಷಿನ್ ಟ್ಯಾಂಪರಿಂಗ್ ಸುಮ್ಮನೆ ಬುರುಡೆ ಬಿಡ್ತಿರ್ತಾರೆ ಎಲೆಕ್ಷನ್ ಕಮಿಷನರು, ಕಂಡಿರ್ತಾರೆ ಅದನ್ನು. ಮಾಡಿ ಬೇರೆ ಯಾರೋ ಯುದ್ಧ ಮಾಡ್ಕೊಳ್ಬೇಕು, ಇನ್ಯಾವನ ಮೇಲೋ ಇಟ್ಕೊಂಡು ಹೊಡಿಬೇಕು ಗುಂಡನ್ನು. ನಮ್ಮಲ್ಲಿ ಭಾಳ ಜನ ಅದಕ್ಕೆ ತಯಾರಿದ್ದಾರೆ ಬಿಡಿ. ಅವ್ರು ತಮಗೇನೋ ಆಗ್ಬಿಟ್ಟು ಅವ್ರ ಥರ ತಕಪಕ್ಕ ಕುಣಿತಾ ಇರ್ತಾರೆ ಅನ್ನಿಸ್ಕೊಂಡು ಅವ್ನು ಅವ್ನ ಪಾಡ್ಗೆ ಓಡಾಡ್ಕೊಂಡಿರ್ತಾನೆ. ಸಂಬಂಧವೇ ಇಲ್ಲ ಅನ್ನತ್ರ. ಯಾವ ಊರು ಮೀಡಿಯಾ ರೀ ಇದು? ಎಸ್, ಒಂದು ವಿರಾಮ ತಗೊಂಡು ವಾಪಸ್ ಬರೋಣ, ಆಮೇಲೆ ನೋಡೋಣ. ಈ ಮಧ್ಯದಲ್ಲಿ ಏನೋ ಹೇಳ್ತಿದ್ದಾರಂತೆ, ಅದೇನೋ ಬಿಹಾರದಲ್ಲಿ ಸರಿ ಇಲ್ಲ, 52 ಲಕ್ಷ ಮತದಾರನ ತೆಗೆದೆ ಅಂತ ಅವ್ರು ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಅವರು. ಅದನ್ನು ಸತ್ತೋಗಿರೋರು ಇಷ್ಟಿದ್ದಾರೆ, ಓಡೋಗಿದ್ದವ್ರು ಇಷ್ಟಿದ್ದಾರೆ, ಡಬಲ್ ಮಾಡ್ಕೊಂಡವ್ರು ಇಷ್ಟಿದ್ದಾರೆ ಅಂತ. ಈ ಡಬಲ್ ಮಾಡಿದವ್ರು ನಮ್ಮ ರಾಜ್ಯದಲ್ಲೂ ಇದ್ದಾರೆ ಭಾಳ ಜನ. ಅಲ್ಲೂ ಹಾಕು ಎಂಟ್ರಿ, ಇಲ್ಲೂ ಹಾಕು ಎಂಟ್ರಿ ಅನ್ನೋರು ಇದ್ದಾರೆ ಇಲ್ಲೂ. ಬಟ್ ಇದೆಲ್ಲ ಮಾಡಿದಾರಂತೆ. ಅದಕ್ಕೇನೋ ಯಾರೋ ಒಬ್ಬ RJD ಅವ್ರು ಯಾರೋ ನಾವು ಎಲೆಕ್ಷನ್ನೇ ಬಾಯ್ಕಾಟ್ ಮಾಡಿಬಿಡ್ತೀವಿ ಅಂತ. ನೀವು ಮಾಡಿದ್ರೆ ಮಾಡ್ಕೊ ಅಂತಾರೆ. ಯಾರು ಹೆದರ್ಕೋತಾರ? ಅದಕ್ಕೆ ಏನು ಹೆದರ್ಕೊಳ್ಳಲ್ಲ, ಮಾಡ್ಕೊ ಹೋಗು ಅಂತಾರೆ. ಎಂಥದೋ ಒಂದು ಮಾಡ್ತಾರೆ ಅಷ್ಟೇ.